ನೀನೇನಾರ ಅಂದ್ಕೊ ನಾನು ಮಾತಾಡೋದೇ ಹಿಂಗೆ ಬೇಕಾದ್ರೆ ಕೇಳಿದ್ರೆ ಕೇಳು ಕೇಳ್ದವ್ರು ಹೋಗು ಸುಮ್ಮನೆ ಹೊಂಟಾಗು ಮರ್ಯಾದೆ ತಗೊಬಿಡು ಗೈಸ್ ಇವತ್ತು ಬೆಳಗ್ಗೆನೇ ಎದ್ದು ಪಂಕಾಗಿ ರೆಡಿ ಆಗ್ಬಿಟ್ಟು ಆಮೇಲಿಂದ ಪೇಪರ್ ಎತ್ಕೊಂಡು ಪೇಪರ್ ಹಾಕಕ್ಕೆ ಬಂದ್ವಿ. ಆಮೇಲೆ ಕಾರ್ ವಾಶ್. ಗೈಸ್ ಇವತ್ತೇನು ಜಾಸ್ತಿ ಕಾರ್ಗಳಿಲ್ಲ, ಒಂದು ಕಾರೋ 2 ಕಾರೋ ಏನೋ ಐತೆ. ಇವಾಗ ಒಂದು ಕಾರ್ ಮಾಡಿಬಿಟ್ಟು ನಾಷ್ಟ ಮಾಡೋಕ್ಕೆ ಹೋಗ್ಬೇಕು. ಹೋಗೋದ ಬಂದು ಇಲ್ಲಿ ನೀರು ಹಿಡ್ಕೊತಿದ್ದೀನಿ ಗೈಸ್. ಮಾಮೂಲಿ ಇವಾಗ ಯಾವುದು ಫಸ್ಟ್ ಕಾರು ಅಂತಂದರೆ ಗೈಸ್ ಮಾಮೂಲಿ CV 700 ಗೈಸ್. ಸುಳ್ಳು ಹಿಡ್ದು ಹೋಗೈತೆ ಗೈಸ್. ಅದಕ್ಕೆ ನೀರು ಹಾಕೊಂಡು 2 ಬಕೆಟು ವರ್ಷಷ್ಟಲ್ಲಿ ಗೈಸ್ ಸಾಕು ಹೋಗೋಯ್ತು ಗೈಸ್. ಯಾರಿಗೆ ಬೇಕು ಈ ಕೆಲಸ ಅನಿಸ್ಬಿಟ್ಟು. ಹಾಯ್ ಗೈಸ್, ಎಲ್ಲ ಹೇಗಿದ್ರಲ್ಲ, ಚೆನ್ನಾಗಿದ್ರ ಅನ್ನೋದೀನಿ ಗೈಸ್. ಇವಾಗ ಅಪಾರ್ಟ್ಮೆಂಟಲ್ಲಿ ಕಾರ್ ವಾಶ್ ಇತ್ತು, ಮುಗಿಸ್ಬಿಟ್ಟು ಈಗ ಜಸ್ಟ್ ಇವಾಗ ಮಳೆ ಬೇರೆ ಬರೋಂಗೆ ಆಯ್ತೈತೆ ಗೈಸ್. ಅಂದರೆ ಒಂದು 2-3 ಹನಿ ಆಗ್ತು, ಪುನಃ ಮಳೆ ಬರೋಂಗೆ ಆಯ್ತೈತೆ. ಆಮೇಲೆ ಇವಾಗ ನಾನು ಬಂದಿರೋದು ನಾಷ್ಟ ಮಾಡ್ಕೋಬೋದ ಅಂತ ಹೊಟ್ಟೆ ಇದ್ದು ಗೈಸ್. 9:10 ನಾಷ್ಟ ಮಾಡ್ಕೊಂಡು ಪುನಃ ಇನ್ನೂ 3 ಕಾರ್ ಐತೆ. 3 ಕಾರ್ ಮಾಡ್ಕೊಂಡು ಬಂದು ಸ್ನಾನ ಮಾಡಬೇಕು ಗೈಸ್. ಮಿಸ್ಟರ್ ಬೇಬಿಲತಾ ಏನು ಮಾಡಿದ್ದೀರಾ? ಅದು ಸೀಪಂಗ್ಳು ಯಾರು ಮಾಡೋದಿದ್ದು ನಿನ್ನ? ನೋಡಿ ಗೈಸ್, ಈ ಖಾರ ಪೊಂಗಲು ನಮ್ಮಲ್ಲಿ ಲೋಕಲ್ ಪೊಂಗಲು ಮೇಲೆ ಲೋಕಲ್ ಇದು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ. ಖಾರವಾಗಿ ಮೆಣಸು ಎಲ್ಲ ಪುಡಿ ಮಾಡಿ ಹಾಕಿದ್ದೀನಿ. ಓವರ್ ಆಕ್ಟಿಂಗ್ ಮಾಡೋದ್ರಲ್ಲಿ ಎತ್ತದ ಕೈ ಗೈಸ್. ನೀನೇನಾರ ಅಂದ್ಕೊ ನಾನು ಮಾತಾಡೋದೇ ಹಿಂಗೆ ಬೇಕಾದ್ರೆ ಕೇಳಿದ್ರೆ ಕೇಳು ಕೇಳ್ದವ್ರು ಹೋಗು ಸುಮ್ಮನೆ ಹೊಂಟಾಗು ಮರ್ಯಾದೆ ತಗೊಬಿಡು. ಓವರ್ ಆಕ್ಟಿಂಗ್ ಮಾಡೋದ್ರಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ ಗೈಸ್. ನಮ್ಮ ಮಮ್ಮಿ ಓವರ್ ಆಕ್ಟಿಂಗ್ ಬೇಕಾಗಿದೆ ಗೈಸ್. ಫೋನ್ ಮಾಡಿ ಕಾಲ್ ಮಾಡಿ ಈಗ ಗೈಸ್. ಚೆನ್ನಾಗಿದ್ರೆ ಕಾರೆಲ್ಲ ವಾಶ್ ಮಾಡ್ಬಿಟ್ಟು ಗೈಸ್ ಇವಾಗ ಅಂದರೆ ಅವಾಗಲೇ ಬಂದು ಕೂತ್ಕೊಂಡಿದೆ, ಮಲ್ಕೊಂಡಿದೆ ಸ್ವಲ್ಪ ಗೈಸ್. ಯಾಕೆಂದರೆ ನೆನ್ನೆ ನೈಟು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಗೈಸ್ ನೆನ್ನೆ ವೀಡಿಯೋ ಬರೋದು ಲೇಟ್ ಆಯಿತು. ಯಾಕಂದರೆ ನೆಟ್ವರ್ಕ್ ಇಶ್ಯೂ ಇತ್ತು ಇಲ್ಲಿ ಗೈಸ್. ಇಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆ, ನಿದ್ದೆ ಮಾಡಿಲ್ಲ. ಬರೀ ಫೋನ್ ಎಷ್ಟು ಗಂಟೆ 3 ಗಂಟೆಲಿ ಹಿಡಿದಿದ್ದು ಗೈಸ್. ಫೋನು ಎಡಿಟಿಂಗು ವೀಡಿಯೋ ಮಾಡೋಕ್ಕೆ ಅದು ಮಾಡೋಕ್ಕೆ ಅಂತ ಗೈಸ್. ಆಮೇಲೆ 7 ಗಂಟೆಗೆ ಒಂದ್ಸಲ ಚಾರ್ಜ್ ಆಗ್ತೀವಿ. ಊಟ ಮಾಡೋ ಟೈಮಲ್ಲಿ 8 ಗಂಟೆ ಗಂಟ ಚಾರ್ಜ್ ಆಯಿತು. ಅದಾದಮೇಲೆ ಹಿಡ್ದಂಗೆ ಯೂಸ್ ಮಾಡಿದ್ದೀನಿ ಗೈಸ್. ಹಿಡ್ದಂಗೆ ಯೂಸ್ ಮಾಡಿದ್ದೀನಿ. ಅಂದರೆ 12 ಗಂಟೆ ಎಡಿಟಿಂಗ್ ಮಾಡಿ ವೀಡಿಯೋಗೆ ತಮ್ನೇಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಟೈಟಲು ಮತ್ತು ಡಿಸ್ಕ್ರಿಪ್ಷನು ಎಲ್ಲನೂ ಹುಡುಕಿ ಯಾವ್ಯಾವ ಥರ ಕೊಡಬೇಕು ಅಂತ ಹೇಳಿ ಮಾಡಿ ಇದೆಲ್ಲ ಮಾಡೋಷ್ಟರಲ್ಲಿ ಗೈಸ್ 12 ಗಂಟೆ ಆಗಿತ್ತು. ಇವಾಗ ಬೆಳಿಗ್ಗೆ ಗೈಸ್ ಎಲ್ಲ ಕಾರೆಲ್ಲ ವಾಶ್ ಮಾಡೋ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನೈಟ್ 12 ಗಂಟೆ ಎಡಿಟ್ ಮಾಡ್ತಾ ಚಾರ್ಜ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಫೋನೆಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗಿದೆ. ಆಮೇಲಿಂದ ಇವತ್ತೇನು ಮೇನ್ ಕಂಟೆಂಟ್ ಅಂದರೆ ಗೈಸ್ ಟೋಟಲ್ ಅಂತ ಹೇಳೋಕ್ಕಾಗಲ್ಲ. ಈಗ ಬರೀ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಗೈಸ್. ಕಾರ್ ವಾಶ್ ಬಿಸ್ನೆಸ್ಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಗೈಸ್ ನಿಮಗೆ ತೋರಿಸ್ತಿದ್ದಿಲ್ಲ. ಯಾಕೋ ಜಾಸ್ತಿ ಬೆಳಕು ಬಂದಂಗೆ ಐತೈತೆ, ತೋರಿಸ್ತೀನಿ ಗೈಸ್ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಗೈಸ್. ಆಮೇಲಿಂದ ಇಲ್ಲ, ಯಾಕೆ ಜಾಸ್ತಿ ಬೆಳಕು ಹೊಡಿತಲ್ವ ಗೈಸ್, ವಿಡಿಯೋ ಕ್ಲಿಯರಿಟಿ ಬರಲ್ಲ ಗೈಸ್. ಅಲ್ಲಿ ಪುನಃ ಹೊಡಿತಾ ಇದೆ ಗೈಸ್. ಇವಾಗ ಆಲ್ಮೋಸ್ಟ್ ಅದೊಂದು ಸ್ವಲ್ಪ ಸರಿಯಾಗೈತೆ. ಅಂದರೆ ವೀಡಿಯೋನೂ ಅಷ್ಟೊಂದು ಕ್ಲಿಯರಿಟಿ ಬರ್ತಾ ಇಲ್ಲ. ಯಾಕೋ ಯೂಸ್ ಮಾಡ್ತಾ ಕ್ಯಾಮ್ರಾ ಎಲ್ಲ ಬ್ಲರ್ ಆಗ್ಬಿಟ್ಟಿದೆ, ತುಂಬ ಬ್ಲರ್ ಆಗ್ಬಿಟ್ಟಿದೆ ಗೈಸ್. ಅದೇ ಹೇಳ್ದಂಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಪಾರ್ಟ್ 2 ವೀಡಿಯೋನೂ ಇದೆ. ಅಂದರೆ ನೆನ್ನೆದು ಪಾರ್ಟ್ 2 ವೀಡಿಯೋ ಅದು ಮತ್ತು ಇದು ಎಲ್ಲ ಸೇರಿ ಜಾಸ್ತಿ ಆಗ್ಬೋದು. ಅದಕ್ಕೆ ಇವತ್ತೊಂದು ಪಾರ್ಟ್ 2 ಮಾಡ್ತೀವಿ. ಅಂದರೆ ನೆನ್ನೆ ಪಾರ್ಟ್ 2 ಇವತ್ತಿಗೆ ಹಾಕ್ತೀವಿ, ಇವತ್ತೊಂದು ಪಾರ್ಟ್ 2 ನಾಳೆ ಹಾಕ್ತೀವಿ. ಒಟ್ಟಲ್ಲಿ ಒಂದು ದಿವಸ ಅದನ್ನು ಕ್ಲೋಸ್ ಮಾಡ್ಬಿಡ್ತೀನಿ ಗೈಸ್. ಜಾಸ್ತಿ ಮುಂದೆ ಪಾರ್ಟ್ 2 ಅಂತ ಕಂಟಿನ್ಯೂ ಮಾಡೋಕ್ಕೋಗಲ್ಲ, ಕ್ಲೋಸ್ ಮಾಡ್ಬಿಡ್ತೀನಿ ಅಷ್ಟೇ ಗೈಸ್. ಬಾಯ್ ಗೈಸ್. ಆಮೇಲಿಂದ ಒಂದು ಕಾರ್ ವಾಶ್ ಬಿದ್ದಿತ್ತು ಅಂದ್ಬಿಟ್ಟು ಅಲ್ಲೋದೆ. ಕಾರ್ ವಾಶ್ ಎಲ್ಲ ಮಾಡ್ಕೊಬಿಟ್ಟು ಮನೆ ಹತ್ರ ತೊಗೊಂಡು ಬಂದು ನಮ್ಮ ಮನೆ ಹತ್ರ ವಾಟರೆಲ್ಲ ಹಾಕಿ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಗೈಸ್ ಅವ್ರಿಗೆ ಫಸ್ಟು ವ್ಯಾಕ್ಯೂಮ್ ಹಾಕೋಬೇಕು ಗೈಸ್. ಎಲ್ಲ ಕಡೆ ವ್ಯಾಕ್ಯೂಮ್ ಹಾಕೊಂಡೆ ಫಸ್ಟು. ಅದಾದಮೇಲೆ ಬ್ಯಾಕ್ ಸೀಟಲ್ಲೂ ವ್ಯಾಕ್ಯೂಮ್ ಹಾಕ್ಕೊಂಡೆ. ಸುಮಾರು ಕಡೆ ವ್ಯಾಕ್ಯೂಮ್ ಆಗಿರಲಿಲ್ಲ. ಅದು ಕೆಳಗಡೆ ಮ್ಯಾಟೇ ಎಳ್ಕೊಂಡು ಬರ್ತಿತ್ತು ಗೈಸ್. ಅಷ್ಟೊಂದು ಪವರ್ ಇತ್ತು ವ್ಯಾಕ್ಯೂಮಲ್ಲಿ. ವಾಟರು ಒಂದು ಸ್ವಲ್ಪ ಮೋಟ್ರು ಪವರ್ ಯಾಕೆ ಕಮ್ಮಿ ಆಗಿಬಿಟ್ಟಿದೆ ಗೈಸ್, ಅದೊಂದು ತೋರಿಸ್ಬೇಕು. ಅದಾದಮೇಲೆ ಎಲ್ಲ ಆದಮೇಲೆ ಗೈಸ್ ಫುಲ್ಲು ಕಾರೆಲ್ಲ ವಾಶ್ ಮಾಡಿ
ಇವತ್ತಂತೂ ಹೆವಿ ಕೆಲಸ. ಅಪಾರ್ಟ್ಮೆಂಟಲ್ಲಿ ಒಂದು ಕಾರ್ ವಾಶ್ ಬಿದ್ದಿತ್ತು. ಕಾರ್ ತಗೊಂಡೋಗಿ ಮನೆಗೆ ವಾಶ್ ಮಾಡಿಬಿಟ್ಟು ಬಂದು ನಿಲ್ಲಿಸ್ಬಿಡು ಗೈಸ್. ಇನ್ನೊಂದು ರೌಂಡು ಈ ಗ್ಲಾಸ್ ಎಲ್ಲ ಹೊಚ್ಚಿತ್ತು, ಹಾಕಿದ್ದೀನಿ. ಗಾಜ್ ಎಲ್ಲ ಹೊಚ್ಚಿತ್ತು ಗೈಸ್. ಈಗೆಲ್ಲ ಹಾಕ್ಬಿಟ್ಟು ಆದಮೇಲೆ ಇವಾಗ ಗಾಡಿನ ತಗೊಂಡು ಅಂದರೆ ಮನೆಗೆ ಹೋಗೋ ಟೈಮ್ ಇವಾಗ. ಡೋರ್ ಓಪನ್ ಮಾಡಪ್ಪ, ಹೊಸಿ ಸೆಕೆಲ್ಲ ಗೈಸ್. ಹೊಡ್ಕೊಂಬರೋಷ್ಟರಲ್ಲಿ ಇದು ಯಾವುದು ಸೆನ್ಸಾರ್ ಗಾಡಿ ಅಂತಿದೆ ಗೈಸ್. ಇದು ಒಟ್ಟು ವಾಶ್ ಮಾಡಿ ಕೊಟ್ಟಿದ್ವಿ ಅವ್ರಿಗೆ. ನೋಡಮ್ಮ ಇವಾಗ ಗಾಡಿ ಇಸ್ಕೊಂಡು ಹೋಗ್ತಾರದೆ ಗೈಸ್ ಇವಾಗ. ಟಾಟಾ ಬೈ ಬೈ. ಸಿ ಯು ಗೈಸ್. ಅಂದರೆ ಇನ್ನೊಂದು ಸ್ವಲ್ಪ ಬ್ಲಾಗ್ ಇದೆ, ಏನೇನು ಯೂಸ್ ಮಾಡ್ತೀನಿ ಎಕ್ವಿಪ್ಮೆಂಟ್ಸ್ ಅವೆಲ್ಲ ತೋರಿಸ್ತೀನಿ ಗೈಸ್ ಇವಾಗ. ಸ್ನ್ಯಾಪ್ ಎಲ್ಲ ವಾಟ್ಸಪ್ ಕೆಲಸ ಎಲ್ಲ ಮುಗಿಸ್ಕೊಂಡು ಗೈಸ್. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಗೈಸ್ ಅರೌಂಡ್ 200 ಸಿಕ್ತು ಗೈಸ್ ಕಾರ್ ವಾಶ್ ಮಾಡಿದ್ದಕ್ಕೆ ಇವತ್ತು. ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಗೈಸ್ ಇವತ್ತು ಅಷ್ಟು ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕೋಗಿರಲಿಲ್ಲ. నేనే ಬ್ಲಾಗ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ನಮ್ಮದು ಚಾಲೆಂಜ್ 10 days ಚಾಲೆಂಜ್ ಇದಾಗಬಾರ್ದು ಅಂತ. ಅದೇ ಮಾಮೂಲಿ ಅನ್ಬಾಕ್ಸಿಂಗ್ ವೀಡಿಯೋ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡಿ ಈ ವಿಡಿಯೋದಲ್ಲಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಗೈಸ್. ನಾಳೆಯಿಂದ ಮಿಸ್ ಮಾಡ್ದಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದೇನಾಯ್ತದೆ ಏನೋ ಗೊತ್ತಿಲ್ಲ ಗೈಸ್ ಇವತ್ತಂತ. ಹೇಗೆ ಗೈಸ್ 200 rupees ಪೆಟ್ರೋಲ್ಗೆ ಇರಲಿಲ್ಲ. ಹೆಂಗೋ ಪೆಟ್ರೋಲ್ಗೆ ಕಾಸಾಯ್ತು ಗೈಸ್. ಹೆಂಗೋ ಸದ್ಯ ಇವಾಗ ಅಲ್ಲಿ 8:30 ಗೈಸ್. ಎಡಿಟಿಂಗ್ ಎಲ್ಲ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗುತ್ತೆ. ಏನೇನೋ ಹಂಗೆ ವೀಡಿಯೋ ಎಡಿಟಿಂಗ್ ಮಾಡಿದ್ದು 7 ಗಂಟೆ. ಅಪ್ಲೋಡ್ ಮಾಡಾದಮೇಲೆ ವೀಡಿಯೋ ಅಪ್ಡೇಟ್ ತಗೊಂಡು ಅದು ಹೋಗೋಷ್ಟರಲ್ಲಿ ಲೇಟ್ ಆಗೋಯ್ತು ಗೈಸ್. ಯಾಕೆ ಅಂತ ಅಂದರೆ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನಿಸುತ್ತೆ. ಹಂಗಾಯ್ತು ಗೈಸ್. ಇವತ್ತು ಯಾಕೋ ಆಗ್ತಾಯಿಲ್ಲ, ತುಂಬ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಆದಷ್ಟು ಬೆಳಗ್ಗೆಯಿಂದ ಸ್ವಲ್ಪ ಕವರ್ ಮಾಡಿದ್ದೀನಿ. ಆಮೇಲೆ ಚಾರ್ಜರ್ ಇರಲಿಲ್ಲ ಗೈಸ್ ಬ್ಲಾಗ್ ಎಲ್ಲ ಮಾಡವ ಅನ್ನೋಷ್ಟರಲ್ಲಿ. ಆದಷ್ಟು ಸ್ವಲ್ಪ ಕವರ್ ಮಾಡಿ ಒಂದು 4 ನಿಮಿಷನೋ 2 ನಿಮಿಷನೋ ಮಾಡಿದ್ದೀನಿ ಗೈಸ್. ವೀಡಿಯೋನ ವಾಚ್ ಮಾಡ್ಕೊಂಡೋಗಿ ಹಿಂಗೆ ಒಂದು ಲೈಕು, ಸಬ್ಸ್ಕ್ರೈಬು, ಬೆಲ್ ಐಕಾನ್ ದಬಾಕಿ ಚಾವ್.